ರಾಮನಗರದಲ್ಲಿ ವಕೀಲರು ವರ್ಸಸ್ ಪೊಲೀಸರ ಜಟಾಪಟಿ ಹಿನ್ನೆಲೆ 40 ವಕೀಲರ ವಿರುದ್ಧ ಎಫ್ಐಆರ್ ಅನ್ನು ಖಂಡಿಸಿ ವಕೀಲರು ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ. ವಕೀಲರಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೀತಾ ಇದೆ. ಡಿಸಿ ಕಚೇರಿ ಎದುರು ಹಾಸಿಗೆ ಹಾಕಿ ಮಲಗಿದ್ದಾರೆ ವಕೀಲರು. ಸ್ಥಳಕ್ಕೆ ಎಚ್ಡಿಕೆ ಅಶೋಕ್ ಸಹ ಭೇಟಿ ಕೊಟ್ಟು ನ್ಯಾಯ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಪಿಎಸ್ಐ ತನ್ವೀರ್ ಹುಸೇನ್ ಅಮಾನತಿಗೆ ವಕೀಲರು ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೋಹನ್, ಅಹೋರಾತ್ರಿ ಧರಣಿ ನಡೀತಾ ಇದೆ. ಇನ್ನ ನಾಯಕರು, ರಾಜಕೀಯ ನಾಯಕರು ಸಹ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ. ಇವತ್ತು ವಕೀಲರ ಧರಣಿ ಯಾವ ರೀತಿ ಇರುತ್ತೆ, ಅವರ ರೂಪುರೇಷೆ ಹೇಗೆ ಸಿದ್ಧ ಮಾಡಿಕೊಂಡಿದ್ದಾರೆ ಅಂತ? ಅರ್ಪಿತಾ, ಏನು ವಕೀಲರ ಹಾಗೆ ಪೊಲೀಸರ ಜಟಾಪಟಿ ಏನಿದೆ, ಈ ಒಂದು ಜಟಾಪಟಿಯಲ್ಲಿ ರಾಜಕೀಯ ತಿರುವು ಕೂಡ ಪಡ್ಕೊಂಡಿರ್ತಕ್ಕಂಥ ಒಂದು ಕಡೆ ಏನು PSI ತನ್ವೀರ್ ಹುಸೇನ್ ಅವರನ್ನ ಅಮಾನತು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈಗಾಗಲೇ ವಕೀಲರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ. ಇನ್ನೊಂದು ಕಡೆ ಮತ್ತೆ ಆ ವಕೀಲರನ್ನ ಮನವೊಲಿಸಲಿಕ್ಕೂ ಕೂಡ ಮಾಜಿ CM HDK ಆಗಿರ್ಬೋದು, ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ನಿನ್ನೆ ಭೇಟಿಯನ್ನ ನೀಡಿ ಮನವೊಲಿಕೆಯನ್ನ ಮಾಡಿದ್ದಾರೆ. ಆದ್ರೆ ಇಂದು ಕೂಡ ಪ್ರತಿಭಟನೆ ಕೂಡ ಆಗುತ್ತೆ. ಪ್ರಮುಖವಾಗಿ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ಇಂದು ಕೂಡ ಮಾಡಿ ನಾಳೆ ಏನು ವಿಧಾನಸೌಧ ಮುತ್ತಿಗೆಯನ್ನ ಹಾಕ್ಲಿಕ್ಕೂ ಕೂಡ ಎಲ್ಲ ರೀತಿಯ ರೂಪುರೇಷೆಗಳನ್ನ ಈಗಾಗಲೇ ವಕೀಲರು ಕೂಡ ತಯಾರಿಯನ್ನ ಮಾಡ್ಕೋತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಇವತ್ತು ಕೂಡ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಈಗಾಗಲೇ ವಕೀಲರು ಕೂಡ ಎಲ್ಲಾ ರೀತಿಯ ರೂಪುರೇಷೆಗಳ ಬಗ್ಗೆ ಮಾಹಿತಿಯನ್ನು ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ವಕೀಲರ ಹಾಗೆ ಪೊಲೀಸರ ನಡುವೆ ನಡೀತಾ ಇರ್ತಕ್ಕಂಥ ಜಟಾಪಟಿ ಏನಿದೆ, ಪ್ರಮುಖವಾಗಿ ಬೇಡಿಕೆ ಏನಿದೆ ಅಂದ್ರೆ PSI ತನ್ವೀರ್ ಹುಸೇನ್ ಅವರನ್ನ ಅಮಾನತು ಮಾಡಬೇಕು ಅನ್ನೋದು ಪಟ್ಟು ಹಿಡಿದಿರ್ತಕ್ಕಂಥ ವಕೀಲರು ಕೂಡ ಅವರ ಒಂದು ಏನು ಪಟ್ಟನ್ನ ಬಿಡ್ತಾ ಇಲ್ಲ. ಹೀಗಾಗಿ ಪೊಲೀಸರಿಗೂ ಕೂಡ ಸಾಕಷ್ಟು ತಲೆನೋವಾಗಿ ಈ ಪ್ರಕರಣ ತಂದಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಏನು ಈ ಒಂದು ತನಿಖೆ ಆಗಬೇಕು, ತನಿಖೆ ಆದ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನ ಅಮಾನತು ಮಾಡಬೇಕು ಅಥವಾ ಏನು ವಕೀಲರ ಮೇಲೆ ಇರ್ತಕ್ಕಂಥ ಪ್ರಕರಣಗಳ ಬಗ್ಗೆ ರಿಪೋರ್ಟ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ 2 ದಿನಗಳ ಕಾಲ ಏನು ಅವಕಾಶವನ್ನ ನೀಡಿ ಅಂತ ಹೇಳಿದ್ದಾರೆ. ಆದ್ರೆ ಯಾವುದೇ ಅವಕಾಶವನ್ನ ನೀಡೋದಿಲ್ಲ. ಅಲ್ಲಿವರೆಗೂ ಕೂಡ ನೀವು ಯಾವತ್ತು ಆ ಒಂದು ಪ್ರಕರಣಕ್ಕೆ ಮುಕ್ತಿಯನ್ನ ನೀಡ್ತಿರೋ ಅಲ್ಲಿವರೆಗೂ ಕೂಡ ನಮ್ಮ ಇನ್ನು ಪ್ರತಿಭಟನೆಯ ಕಾವು ಹೀಗೆ ಇರುತ್ತೆ. ಹಾಗೆ ಉಗ್ರವಾದ ಪ್ರತಿಭಟನೆಯನ್ನು ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ವಕೀಲರು ಕೂಡ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಅರ್ಪಿತಾ, ಧನ್ಯವಾದ ಮೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.